ನಮಸ್ಕಾರ. ನಾನು ನಿಮ್ಮ ವಿಜಯಕುಮಾರ್ ನಾತೆ. ಇಂದು ದುಬಲಗುಂಡಿ ಗ್ರಾಮದಲ್ಲಿ 4 ತಿಂಗಳ ಹಸುಗೂಸನ್ನು ಬೀದಿ ನಾಯಿಗಳು ಮನೆಯಲ್ಲಿ ಮಲಗಿರ್ತಂತ ಮಗುವನ್ನು ಕಚ್ಚಿ ಈಗಾಗಲೇ ಆ ಮಗು ಮರಣ ಹೊಂದಿರುತ್ತದೆ. ಈ ಮಗು ಕಚ್ಚಿ ಮತ್ತು ಇನ್ನುಳಿದ 8 ವರ್ಷದ ಮಗನನ್ನು ಕಚ್ಚಿರುತ್ತದೆ. ಅದೇ ರೀತಿಯಾಗಿ ಇನ್ನು ಇಬ್ಬರನ್ನು ಕೂಡ ಕಚ್ಚಿದ ಆ ನಾಯಿ ಈಗಾಗಲೇ ಅನೇಕ ನಮ್ಮ ದುಬಲಗುಂಡಿ ಒಂದೇ ಅಲ್ಲ, ಸುತ್ತಮುತ್ತಲು ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಆ ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತಿದ್ದು, ಇಂಥ ಘಟನೆಯನ್ನು ಮರುಕಳಿಸದಂತೆ ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿಗಳು, ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಆಡಳಿತಾಧಿಕಾರಿಯವರಿಗೆ ಈ ಕೂಡಲೇ ಒಂದು ಆದೇಶ ಹೊರಡಿಸಬೇಕು. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಆ ವ್ಯಾಪ್ತಿಯಲ್ಲಿ ಆದಂತಹ ಘಟನೆಗಳಿಗೆ ಅಧಿಕಾರಿಗಳನ್ನೇ ನೇರ ಹೊಣೆ ಮಾಡಬೇಕು. ಮತ್ತು ಈ ಬಡ ಕುಟುಂಬ, ಈ ಮಕ್ಕಳ ಜೀವ ಹೋಗಿದೆ, ಜೀವ ವಾಪಸ್ ಕೊಡ್ತಕ್ಕಂಥ ಕೆಲಸ ಯಾರಿಂದೂ ಸಾಧ್ಯ ಇಲ್ಲ. ಆದ್ದರಿಂದ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ನೋವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ದೊರಕಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಇಂತಹ ಘಟನೆಯನ್ನು ಈ ಕೂಡಲೇ ರಾಜ್ಯಾದ್ಯಂತ ಎಲ್ಲೂ ನಡೀಬಾರದು, ಮರುಕಳಿಸದಂತೆ ಎಚ್ಚರಿಕೆ ವಹಿಸುವಂತೆ ನಮ್ಮ ಮಾಧ್ಯಮದ ಮೂಲಕ ನಾ ಎಲ್ಲರಿಗೆ, ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತು ನಮ್ಮ ಹುಮನಾಬಾದಿನ ಮಾಜಿ ಸಚಿವರಾದಂತಹ ರಾಜಶೇಖರ್ ಬಿ ಪಾಟೀಲ್ ಸಾಹೇಬರಿಗೆ ನಾನು ಈಗಾಗಲೇ ವಿಡಿಯೋ ವಾಟ್ಸಪ್ ಮೂಲಕ ಕಳಿಸಿದ್ದೀನಿ. ಅದನ್ನು ಈ ಕೂಡಲೇ ಈ ರಾಜ್ಯದಲ್ಲಿ ಇದು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆ ಮಗುವಿನ ತಂದೆ ತಾಯಿ ಬಡವರಾಗಿದ್ದು ಅವರಿಗೆ ಸೂಕ್ತವಾದ ಪರಿಹಾರ 5 ಲಕ್ಷ ಪರಿಹಾರ ಘೋಷಣೆ